ಸಾತ್ವಿಕ ಧರ್ಮ ಬಾಂಧವರೇ, ಮೊನ್ನೆಯಿಂದಲೂ ಕೂಡ ಜಪಸಿದ್ಧಿಯ ಮಹತ್ವದ ಬಗ್ಗೆ ಅನೇಕ ಚರ್ಚೆಗಳನ್ನು ಚಿಂತನೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಲ್ಲಿ ಸಾಕಷ್ಟು ಜನರಿಗೆ ಗೊಂದಲಗಳಿರುತ್ತೆ. ಆವತ್ತಿನ ಕಾಲಕ್ಕೆ ಜಪಸಿದ್ಧಿಯಲ್ಲಿ ಶಕ್ತಿ ಇತ್ತು, ಏನೆಲ್ಲ ಸಾಧನೆ ಮಾಡಲಿಕ್ಕೆ ಅವಕಾಶ ಇತ್ತು. ಈಗಿನ ದಿನಮಾನಗಳಲ್ಲಿ ಇದು ಸಾಧ್ಯವಿದೆಯಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರ ಮನದಲ್ಲಿ ಬರುವುದು ಸಹಜ. ಆದರೆ ತಾವು ಚಿಂತನೆ ಮಾಡಿ, ಭೂಮಿಯ ಗಂಧತ್ವ, ಈ ಭೂಮಿ ಇವತ್ತಿಗೂ ಕೂಡ ತನ್ನ ಗಂಧತ್ವವನ್ನು ಬಿಟ್ಟಿಲ್ಲ. ಆನಂತರ ಬೆಂಕಿಯ ದಾಹಕತ್ವ, ಬೆಂಕಿ ಇವತ್ತಿಗೂ ಕೂಡ ತನ್ನ ದಾಹಕತ್ವವನ್ನು ಬಿಟ್ಟಿಲ್ಲ. ಆನಂತರ ಆಕಾಶ ವಿಶಾಲತ್ವ, ಆಕಾಶ ಏನಿದೆಯಲ್ಲ ವಿಶಾಲತ್ವ ಮೊದಲಿತ್ತು, ಇವತ್ತು ಇದೆ, ಮುಂದಿರುತ್ತೆ. ಆನಂತರ ಜಲ ಶೀತಲತ್ವ, ಜಲದಲ್ಲಿ ಶೀತಲತೆ ಇದ್ದೇ ಇರುತ್ತದೆ, ಮೊದಲಿತ್ತು, ಇವತ್ತು ಇದೆ, ಮುಂದೆ ಇರುತ್ತೆ. ಅದೇ ಪ್ರಕಾರ ವಾಯುವಿನಲ್ಲಿ ಚಂಚಲತ್ವ, ಅಂದರೆ ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಜಪಸಿದ್ಧಿಯಲ್ಲಿ ವಿಶಿಷ್ಟವಾದ ಶಕ್ತಿ ಇದೆ ಅನ್ನೋದನ್ನು ಯಾರೂ ಕೂಡ ಮರಿಬಾರದು ಅನ್ನುವಂಥ ವಿಷಯವನ್ನು ತಿಳಿಸುತ್ತಾ, ಆ ನಿಟ್ಟಿನಲ್ಲಿ ಅನೇಕ ಜನ ಮಹಾತ್ಮರು, ಜಗದ್ಗುರುಗಳು, ಆಚಾರ್ಯರು, ಪರಮಾಚಾರ್ಯರು, ಶಿವಾಚಾರ್ಯರು, ಶಿವಯೋಗಿಗಳು, ಸಂತರು, ಮಹಂತರು, ಮಹಾತ್ಮರು ಸಾಧಿಸಿದ್ದು ಅದು ಅಪರಂಪಾರ ಇತಿಹಾಸ ಇದೆ. ಶ್ರೀಮದ್ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರುಗಳು ಸಾಕ್ಷಾತ್ ವೀರಭದ್ರ ಸ್ವಾಮಿಯ ಅವತಾರ ಅಂತ ಕರೆಸ್ಕೋತಾ ಇದ್ದರು. ಒಂದು ಸಾರಿ ಲಕ್ಷ್ಮೇಶ್ವರದ ಭಕ್ತನಿಗೆ ಅಪಮೃತ್ಯು ಗಂಡಾಂತರ ಒದಗಿದಾಗ ಇಡೀ ಪರಿವಾರದವರು ಗೋಳಾಡಿಕೊಂಡು ಆ ಶರೀರವನ್ನು ತಂದು ಹಾಕ್ತಾರೆ. ಮುಕ್ತಿ ಮಂದಿರದಲ್ಲಿ 3 ದಿನಗಳ ಕಾಲ ಮಹಾಮೃತ್ಯುಂಜಯ ಜಪವನ್ನು ಮಾಡಿ ಆ ಮನುಷ್ಯನಿಗೆ ಜೀವವನ್ನು ಕೊಟ್ಟಂಥದ್ದು, ಪುನರ್ಜನ್ಮ ನೀಡಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ. ಅದೇ ರೀತಿಯಲ್ಲಿ ಶ್ರೀಮದ್ ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಸಾಕ್ಷಾತ್ ಮರುಳು ಸಿದ್ಧನ ಅವತಾರ ಅಂತ ಕರೆಸ್ಕೋತಾ ಇದ್ದರು. ಅವರು ಬಳ್ಳಾರಿ ನಗರದಲ್ಲಿ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತಾ ಇದೆ. ಆನಂತರ ಗಡ್ಡೇರ ಮರಿಯಣ್ಣ ಅಂತಕ್ಕಂಥ ಅವರ ಪರಿವಾರದಲ್ಲಿ 6 ವರ್ಷದ ಮಗು ಎತ್ತರದ ಮಾಳಿಗೆಯ ಮನೆಯ ಮೇಲೆ ನಿಂತು ಪಲ್ಲಕ್ಕಿ ಉತ್ಸವವನ್ನು ನೋಡ್ತಾ ಇತ್ತು ಅಂಥೇಳಿ. ಆ ಮಗು ಜರದ ಬಿದ್ದು ತಕ್ಷಣದಲ್ಲಿ ಪ್ರಾಣ ಹೊರಟು ಹೋಗುತ್ತೆ. ಆ ಸಮಯದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳು ಉತ್ಸವ ನಂತರದಲ್ಲಿ ಆ ಮಗುವನ್ನು ಅಲ್ಲಿ ಹಾಕಿಕೊಂಡು ಆ ಮಹಾಮೃತ್ಯುಂಜಯ ಜಪ, ಚಾಮುಂಡಾದೇವಿ ಮಹಾಸ್ತೋತ್ರ ಜಪವನ್ನು ಮಾಡ್ತಾರೆ. ಆ ಮಗು ಜೀವಂತಗೊಳ್ಳುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕೇದಾರ ಪೀಠದ ನೀಲಕಂಠಲಿಂಗ ಜಗದ್ಗುರು ಮಹಾಸನ್ನಿಧಿಯವರು ಯಾವ ಬಾಣಂತಿ ಮೃತ್ಯುವಿನ ಮಧ್ಯದಲ್ಲಿದ್ದಾಗ ಆ ತಾಯಿಗೆ ಶಕ್ತಿಯನ್ನು ತುಂಬಿ ಜಪವನ್ನು ಮಾಡಿ ತಾಯಿ ಮಗುವನ್ನು ಬದುಕಿಸಿದ ಇತಿಹಾಸ ಇದೆ. ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು, ಅದೇ ರೀತಿಯಾಗಿ ಕಾಶಿಪೀಠದ ವೀರಭದ್ರ ಶಿವಾಚಾರ್ಯ ಭಗವತ್ಪಾದರು ಅವರು ತಮ್ಮ ತಪಶಕ್ತಿಯಿಂದ, ತಪೋಸಿದ್ಧಿಯಿಂದ ಏನೆಲ್ಲ ಸಾಧಿಸಿದ್ದಾರೆ ಅಂತಕ್ಕಂಥದ್ದು. ಆನಂತರ ಗೋಸ್ವಾಮಿ ತುಳಸಿದಾಸರು ಅವರು ಕೂಡ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಸಂತ ತುಕಾರಾಮ್ ಅವರು ಅತ್ಯಂತ ತಪಸ್ವಿಗಳಾಗಿ ಸಿದ್ಧಿಪುರುಷರಾಗಿದ್ದರು. ಆನಂತರ ರಾಮಕೃಷ್ಣ ಪರಮಹಂಸರು ತಮ್ಮ ಜಪಸಿದ್ಧಿಯಿಂದ ಸಾಕ್ಷಾತ್ ಮಾತೆ ಕಾಳಿಕಾದೇವಿಯ ದರ್ಶನ ಆಶೀರ್ವಾದವನ್ನು ಪಡೆದಿದ್ದರು. ಸಾಕ್ಷಾತ್ಕಾರ ಆಗಿತ್ತು. ಯಾವಾಗ ಕರಿತಿದ್ರೋ ಆವಾಗ ದೇವಿ ಬಂದು ದರ್ಶನವನ್ನು ಕೊಡ್ತಿದ್ಲು ಅನ್ನುವಂಥ ಇತಿಹಾಸ ತಮಗೆಲ್ಲ ತಿಳಿದಿದೆ. ಅದೇ ರೀತಿಯಾಗಿ ಮಾತೆ ಶಾರದಾ ದೇವಿಯು ಕೂಡ ಅಷ್ಟೇ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಸ್ವಾಮಿ ವಿವೇಕಾನಂದರು ಕೂಡ ಅತ್ಯಂತ ಶ್ರೇಷ್ಠ ಸಾಧಕರಾಗಿದ್ದರು, ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಆನಂತರದಲ್ಲಿ ಸಿದ್ಧಾರೂಢರು, ಹುಬ್ಬಳ್ಳಿಯ ಸಿದ್ಧಾರೂಢರು ಕೂಡ ಮಹಾನ್ ತಪಸ್ವಿಗಳು, ಸಿದ್ಧಿಪುರುಷರು. ಆನಂತರದಲ್ಲಿ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಬ್ರಹ್ಮ ಚೈತನ್ಯ ಮಹಾರಾಜರು ಅವರು ಕೂಡ ಅತ್ಯಂತ ಶ್ರೇಷ್ಠ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು ಅಂತಕ್ಕಂಥದ್ದು ದೊಡ್ಡ ಇತಿಹಾಸ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಅದೇ ರೀತಿ ಅಥಣಿ ಶಿವಯೋಗಿಗಳು, ಮುರುಗೋಡ ಮಹಾಂತಪ್ಪಗಳು, ಆನಂತರ ಗರಗದ ಮಡಿವಾಳಪ್ಪನವರು, ಧಾರವಾಡದ ಮೃತ್ಯುಂಜಯಪ್ಪನವರು, ಆನಂತರ ಅತ್ಯಂತ ಶ್ರೇಷ್ಠ ತಪಸ್ವಿಗಳು ಸಾಕಷ್ಟು ಜನ, ಗುರುಕುಮಾರ ಶಿವಯೋಗಿಗಳು. ಅವ್ರದ್ದೊಂದು ಇತಿಹಾಸ ಬರುತ್ತೆ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಕಾಡಶೆಟ್ಟಿಹಳ್ಳಿಯ ಸಣ್ಣ ತಮ್ಮಪ್ಪ ಅಂತಕ್ಕಂಥ ವ್ಯಕ್ತಿಯ ಮೃತ್ಯು ಆದಾಗ ಅವನನ್ನು ಮಠಕ್ಕೆ ಕರೆತಂದಾಗ ಅವನನ್ನು ಆ ಶರೀರವನ್ನಿಟ್ಟು ಮಹಾಮೃತ್ಯುಂಜಯ ಜಪವನ್ನು ಮಾಡಿ ಭಸ್ಮ ಧರಿಸಿ
ತಮ್ಮ ನೇತ್ರದಿಂದ ತಮ್ಮ ತಪೋಶಕ್ತಿಯನ್ನು ಧಾರೆ ಎರೆದಾಗ ಮತ್ತೆ ಆ ವ್ಯಕ್ತಿ ಜೀವಂತ ಆಗಿದ್ದ ಅನ್ನುವಂಥ ಇತಿಹಾಸ ಬರುತ್ತೆ. ಅದೇ ರೀತಿಯಾಗಿ ದಿಂಡದಹಳ್ಳಿಯ ಶಿವಾನಂದ ಶಿವಾಚಾರ್ಯರು ಅತ್ಯಂತ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಹುಲ್ಯಾಳದ ಶಂಭುಲಿಂಗ ಶಿವಾಚಾರ್ಯರು, ಆನಂತರ ಬಳ್ಳಾರಿಯ ಮರಿಸ್ವಾಮಿಗಳವರು, ಒಳಬಳ್ಳಾರಿಯ ಚನ್ನವೀರ ಸ್ವಾಮೀಜಿಗಳು, ಹೊಟಗೆಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶಿರಾಡೋಣದ ಹಂಪಯ್ಯಪ್ಪನವರು, ಬಂತನಾಳದ ಶಿವಯೋಗಿಗಳು, ಚಳ್ಳಗುರುಕಿ ಯರಿತಾತನವರು, ಅರ್ಲಿಪುರ ಮಹಾದೇವ ತಾತನವರು, ಚಿಕ್ಕಿನಕೊಪ್ಪದ ಚನ್ನವೀರ ಶರಣರು, ಆನಂತರ ಉರುವಕೊಂಡದ ಸ್ವಾಮೀಜಿಗಳು, ದೇವಸಮುದ್ರದ ಪರಮೇಶ್ವರ ತಾತನವರು, ಮುಷ್ಟೂರಿನ ಹುಚ್ಚನಾಗಲಿಂಗ ಸ್ವಾಮೀಜಿಗಳು. ಅಂದರೆ ಈ ರೀತಿ ಹೇಳ್ತಾ ಹೋದರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಇವತ್ತಿಗೂ ಕೂಡ ಆಗಿ ಹೋದಂಥವರಿದ್ದಾರೆ. ಅದೇ ತೆರನಾಗಿ ತಪೋಕ್ಷೇತ್ರ ಕಣ್ಣವಕುಪ್ಪೆ ಗವಿಮಠದ ಶಾಂತಿವೀರ ಯತೇಂದ್ರ ಶಿವಯೋಗಿಗಳು, ಅವ್ರಿಗೆ ಸಾಕ್ಷಾತ್ ದೇವಿಯರು ಕಣಕುಪ್ಪೆ ಚೌಡಮ್ಮ ಐನಳ್ಳಿ ಮಾರೆಮ್ಮ ಅಂದರೆ ಸಾಕ್ಷಾತ್ ದೇವಿಯರು ಕಣಕುಪ್ಪೆ ಮಾರೆಮ್ಮ ಐನಳ್ಳಿ ಚೌಡಮ್ಮ ಚೌಡೇಶ್ವರಿ ಮತ್ತು ಮಾರೆಮ್ಮ ದೇವಿಯರು ಬಂದು ಅವರಿಗೆ ಪ್ರಸಾದವನ್ನು ಉಣಬಡಿಸಿ ಕರ್ಣಪ್ರಸಾದವನ್ನು ಅವರಿಂದ ಪಡಿತಿದ್ರು ಅಂತಕ್ಕಂಥದ್ದು ಇತಿಹಾಸ ಇದೆ. ಅದೇ ರೀತಿಯಾಗಿ ಇಮ್ಮಡಿ ಶಾಂತಿವೀರ ಶಿವಯೋಗಿಗಳು ಎಂಥ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು ಅಂತ ಕೇಳಿದರೆ ನ ಭೂತ ನ ಭವಿಷ್ಯತಿ ಎನ್ನುವಂತೆ ಭೂತ ವರ್ತಮಾನ ಭವಿಷ್ಯವನ್ನು ತಾವು ಕೂತಲೆ ನುಡಿತಾ ಇದ್ರು ಅಂತಕ್ಕಂಥದ್ದು ಅಂಥ ಜಪಸಿದ್ಧಿಯನ್ನು ಉಳ್ಳವರಾಗಿದ್ದರು. ಆ ನಂತರದಲ್ಲಿ ಮಹಾತಪಸ್ವಿಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಮುಮ್ಮಡಿ ಶಾಂತಲಿಂಗ ಶಿವಯೋಗಿಗಳು ಎಂಥ ತಪಸ್ವಿಗಳು ಅಂತ ಕೇಳಿದರೆ, ಒಂದು ಸಾರಿ ಕ್ಯಾಸ್ನೂರು ಗ್ರಾಮದ ಸಿದ್ದನಗೌಡರಂಥ ಪರಿವಾರದಲ್ಲಿ ಹೋದಾಗ ಮಧ್ಯರಾತ್ರಿ ಸಮಯದಲ್ಲಿ ಒಂದು ಹಸು ಗಳಲೆ ಬ್ಯಾನೆ ಬಂದು ಅದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇತ್ತು ಅಂಥೇಳಿ ಆವಾಗ ಗೌಡರು ತಿಳಿಸಿದಾಗ ಅದರ ಮೇಲೆ ಬೆತ್ತವನ್ನಿಟ್ಟು ಒಂದಷ್ಟು ಸಮಯ ಮಹಾಮೃತ್ಯುಂಜಯ ಜಪವನ್ನು ಮಾಡಿ ಈ ಹಸು ಮುಂದೆ ನಮಗೆ ಮಠಕ್ಕೆ ಅನುಕೂಲವಾಗತ್ತೆ ಅಂತ ಅನುಗ್ರಹ ಮಾಡಿದ್ರು. ಬೆಳಗ್ಗೆ ನೋಡಿದರೆ ಆ ಹಸು ಜೀವಂತವಾಗಿ ಸರಿಯಾಗಿತ್ತು ಅಂತಕ್ಕಂಥದ್ದು. ಆ ಹಸು 2006ನೇ ಇಸ್ವಿ ಜೂನ್ ತಿಂಗಳಲ್ಲಿ ಶ್ರೀಮಠಕ್ಕೆ ಸಿದ್ದನಗೌಡರು ಕಳಿಸಿದ್ರು. ಆ ಹಸುವಿನಿಂದ ಅನೇಕ ಹಸುಗಳಾಗಿದ್ದು ಅಂತಕ್ಕಂಥದ್ದು. ಅಂದರೆ ಹೇಳೋ ತಾತ್ಪರ್ಯ ಅವರ ತಪಶಕ್ತಿಯಲ್ಲಿ ಎಂಥ ವಿಶೇಷತೆ ಇತ್ತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾವ ಶ್ರೀಮಠದ ಈ ಪ್ರಸ್ತುತ ನಮ್ಮ ಘಟನೆ ನಡೆದಿದ್ದನ್ನು ತಮ್ಮ ಗಮನಕ್ಕೆ ತರೋದಾದರೆ, ಅತ್ಯಂತ ಸದ್ಭಾವನೆ ಉಳ್ಳಂಥ ಭಕ್ತ ನಮ್ಮ ಅನೇಕ ಇದ್ದಾವೆ. ಅದರಲ್ಲಿ ಒಂದು ನೆನಪು ಮಾಡಿಕೊಡುತ್ತೇವೆ. ಯಾವ ಬನವಾಸಿ ಮತ್ತು ಕಡಗೋಡಿನ ದೇಸಾಯಿ ಶಿವಕುಮಾರ್ ಗೌಡರು ಮತ್ತು ಸವಿತಾ ದಂಪತಿಗಳು ಶ್ರೀಮಠದ ಅತ್ಯಂತ ಹಿತೈಷಿ ಭಕ್ತರಲ್ಲಿ ಅವರು ಒಂದು ಪರಿವಾರ. ಅವರ ಮಗ ವೈಭವ, ಮಗಳು ವಿಭಾ ಅಂತೇಳಿ ಯಾವಾಗಲೂ ಕೂಡ ಮಠದ ಕೂಡ ನಿಕಟ ಸಂಪರ್ಕವನ್ನು ಉಳ್ಳಂಥ ಪರಿವಾರ. ಅವರಿಗೆ 2025ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಮಗನಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗತ್ತೆ. ಆನಂತರ ಸಿರಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಅನೇಕ ಥರ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಕೊನೆಗೆ ಆ ಮಗು ಉಸಿರು ನಿಂತು ಹೋಗುತ್ತೆ, ತುಂಬ ವ್ಯತ್ಯಾಸವಾಗತ್ತೆ. ಆನಂತರದಲ್ಲಿ ತುಂಬ ಆತಂಕ ಗೊಂದಲದಲ್ಲಿ ಇದ್ದಾಗ ವೈದ್ಯರು ಹೇಳ್ತಾರೆ, ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೇಕಾದ್ರೆ ಬೇರೆ ಕಡೆ ಕರ್ಕೊಂಡು ಹೋಗಲಿಕ್ಕೆ ಅಡ್ಡಿ ಇಲ್ಲ ಅಂಥೇಳಿ ಕೈ ಚೆಲ್ಲಿ ಕೂರ್ತಾರೆ. ಆ ಸಮಯದಲ್ಲಿ ನಮಗೆ ಅವರ ಮಗಳು ವಿಭಾ, ಆ ಮಗಳು ಫೋನ್ ಹಚ್ಚಿ ಅಜ್ಜವ್ರು ಹಿಂಗಾಗಿದೆ ಅಂತ. ಶಿವಕುಮಾರ್ ಗೌಡರು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಆ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ. ಆನಂತರದಲ್ಲಿ ನಾವು ಆ ಮಗುವಿನ ಜನ್ಮ ದಿನಾಂಕವನ್ನು ತಗೋತೇವೆ. ಆನಂತರದ ವಿಡಿಯೋ ಕಾಲ್ದಲ್ಲಿ ನೋಡ್ತೇವೆ. ಆ ಜನ್ಮ ದಿನಾಂಕವನ್ನು ನೋಡಿದಾಗ ರಾಹುದಶ, ರಾಹುಭುಕ್ತಿ, ಬುಧ ಅಂತರ್ಭುಕ್ತಿ, ಬುಧ ಸೂಕ್ಷ್ಮ ಭುಕ್ತಿ ನಡೀತಾ ಇದೆ. ಇದು ಆ ರಾಹು ಅಷ್ಟಮ ಸ್ಥಾನದಲ್ಲಿ ಮೃತ್ಯು ಸ್ಥಾನದಲ್ಲಿದ್ದಾನೆ. ಇದು ಯಾವ ಕಾರಣಕ್ಕೂ ಕೂಡ ಜೀವಂತ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯ ನಮಗೂ ಕೂಡ ಕಾಡ್ತು. ಒಂದು 30ರಿಂದ 40 ಜನ ಭಕ್ತರ ಮಧ್ಯದಲ್ಲಿ ನಾವಿದ್ದೇವೆ. ಆ ಜಾತಕವನ್ನು ನೋಡಿ ಆ ಮೊಬೈಲ್ದಲ್ಲಿ ವಿಡಿಯೋ ಕಾಲ್ದಲ್ಲಿ ಆ ಮಗುವನ್ನು ನೋಡ್ತಿದ್ದೇವೆ. ನಮ್ಮ ಶರೀರ ಎಲ್ಲ ಬೆವತರದಷ್ಟು ಗಾಬರಿ ನಮಗಾಯಿತು. ತತ್ಕ್ಷಣದಲ್ಲಿ ಆ ಮಗು ಯಾವುದೇ ಸ್ವಾಧೀನತೆ ಇಲ್ಲ. ಆ ಸಮಯದಲ್ಲಿ ನಾವು ನಿತ್ಯ ಮಾಡುವಂಥ ಪೂಜಾ ಮಣೆಯ ಮೇಲೆ ಹೋಗಿ ಪೂಜಾ ಗದ್ದಿಗೆ ಮೇಲೆ ಜಪವನ್ನು ಶುರು ಮಾಡ್ತೇವೆ. ಮಹಾಮೃತ್ಯುಂಜಯ ಜಪ,
ಮತ್ತು ಚಾಮುಂಡಾದೇವಿ ಅರ್ಗಲಾ ಸ್ತೋತ್ರ ಮೂಲ ಬೀಜಾಕ್ಷರ ಮಂತ್ರದ ಜಪವನ್ನು ಶುರು ಮಾಡ್ತೇವೆ. ಆನಂತರ ಮೊಬೈಲ್ ಮಗುವಿನ ಆ ವೈಭವನ ಕಿವಿಗೆ ಇಡ್ಲಿಕ್ಕೆ ಹೇಳ್ತೇವೆ. ಒಂದು 3-4 ನಿಮಿಷ ಆ ಸಮಯದಲ್ಲಿ ನಾವು ಜೋರಾಗಿ ವೈಭವ ಅಂತ ಜೋರಾಗಿ ಕರೆದ್ವಿ. ಆನಂತರ ಒಂದಷ್ಟು ಸಮಯದ ನಂತರ ತತ್ಕ್ಷಣದಲ್ಲಿ ಆ ಮಗುವೆ ಎಚ್ಚರ ಆಗಿದೆ. ಆಮೇಲೆ ವೈದ್ಯರು ಏನು ಕೈ ಚೆಲ್ಲಿ ಕೂತಿರುವಂಥ ವೈದ್ಯರು ತಕ್ಷಣದಲ್ಲಿ ಅವರು ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಆ ಮಗು ವೈಭವ ಇವತ್ತು ತುಂಬ ಚೆನ್ನಾಗಿರುವಂಥದ್ದು, ಆರೋಗ್ಯವಾಗಿದ್ದಾನೆ, ಕಾಲೇಜಲ್ಲಿ ಓದ್ತಿದ್ದಾನೆ. ಅಂದರೆ ಇದನ್ನು ಹೇಳುವಂಥ ತಾತ್ಪರ್ಯ ಇಷ್ಟೇ. ಇಂಥ ಸಾವಿರಾರು ಘಟನೆಗಳಿದ್ದಾವೆ, ನಮ್ಮ ಭಕ್ತರಿಗೆಲ್ಲ ತಿಳಿದಿದೆ ಆ ವಿಷಯ. ಅಂದರೆ ಮಂತ್ರದಲ್ಲಿ ಶಕ್ತಿ ಹಿಂದೆ ಇತ್ತು, ಇವತ್ತು ಇದೆ, ಮುಂದೆ ಇರುತ್ತೆ. ಹಾಗಾಗಿ ಮಂತ್ರ ಶಕ್ತಿ ಅದು ಅಸತ್ಯ ಅಂತ ಯಾರು ಭಾವಿಸುವಂಥದ್ದಿಲ್ಲ. ಜಪಶುದ್ಧಿಯಲ್ಲಿ ಅತ್ಯಂತ ಗೂಢ ಶಕ್ತಿ ಇದೆ. ಅದನ್ನು ಆಚರಿಸುವುದು ಬಹಳ ಅವಶ್ಯಕ. ಪ್ರತಿಯೊಬ್ಬರಲ್ಲೂ ಕೂಡ ಯಾವಾಗಲೂ ಕೂಡ ದೃಢತೆ ಬೇಕು, ಸ್ಥಿರತೆ ಬೇಕು, ಒಂದು ಬದ್ಧತೆ ಬೇಕು. ನಿಯಮಕ್ಕನುಸಾರವಾಗಿ ಜಪವನ್ನು ಮಾಡುವಂಥದ್ದನ್ನು ಮೊನ್ನೆ ತಮಗೆ ತಿಳಿಸಿದ ಪ್ರಕಾರ ತಾವು ಜಪಿಸಿದಾಗ ಆ ಮಂತ್ರ ಸಿದ್ಧಿಯಾಗತ್ತೆ. ಆ ಮಂತ್ರ ಸಿದ್ಧಿಯಿಂದ ಏನೆಲ್ಲವನ್ನು ಕೂಡ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಯಾರೂ ಕೂಡ ಮರಿಬಾರದು ಅನ್ನುವಂಥ ವಿಷಯವನ್ನು ತಿಳಿಸಿ, ಆನಂತರದಲ್ಲಿ ನೀವು ಇಷ್ಟು ಜಪವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಎಷ್ಟು ಸಂಕಲ್ಪ ಮಾಡಿರ್ತೀರೋ ಅಷ್ಟು ಜಪವನ್ನು ಮಾಡಲೇಬೇಕು. ಇಲ್ಲ ಅಂತ ಕೇಳಿದರೆ ಯಥಾಶಕ್ತಿ ಅಂತ ನೀವು ಸಂಕಲ್ಪವನ್ನು ಮಾಡಿ ಜಪವನ್ನು ಪ್ರಾರಂಭಗೊಳಿಸಬೇಕು. ಅಲ್ಲಿ ಶುಚಿತ್ವ, ಪಾವಿತ್ರತೆ, ಏಕಾಗ್ರತೆ, ಶ್ರದ್ಧೆ, ನಿಷ್ಠೆ, ಭಕ್ತಿ ಇವೆಲ್ಲವೂ ಬೇಕು. ನೀವು ಜಪವನ್ನು ಮಾಡ್ತಾ ಯಾರದು ಕೂಡ ಮಾತಾಡೋದು, ಯಾವುದೂ ಕೂಡ ಲಕ್ಷ್ಯ ಇಡೋದು, ಬೇರೆ ಬೇರೆ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದು ಅದು ಫಲವನ್ನು ಕೊಡುವಂಥದ್ದಲ್ಲ. ಆ ನಿಟ್ಟಿನಲ್ಲಿ ಏಕಾಗ್ರತೆ ಇದ್ದಾಗ ಆ ಜಪ ನಿಶ್ಚಿತವಾಗಿಯೂ ತಮಗೆ ಫಲವನ್ನು ಕೊಡುತ್ತೆ ಅಂತಕ್ಕಂಥ ವಿಷಯವನ್ನು ತಿಳಿಸಿ, ಇನ್ನು ಸಾವಿರಾರು ಜನ ಜಪಸಿದ್ಧಿಯನ್ನು ಉಳ್ಳಂಥ ಮಹಾತ್ಮರಿದ್ದಾರೆ. ಅವರೆಲ್ಲ ಹೆಸರನ್ನು ಹೇಳ್ತಾ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಹಾಗಾಗಿ ಕೆಲವು ನೆನಪಿಗೆ ಬಂದ ಮಹಾತ್ಮರ ಹೆಸರನ್ನು, ಪರಮಾಚಾರ್ಯರ ಹೆಸರನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ, ಗುರುವಿನ ಆಶೀರ್ವಾದಕ್ಕೆ ಕಾರಣೀಭೂತರಾಗೋಣ. ಜಪಸಿದ್ಧಿಯನ್ನು ಪಡೆದುಕೊಳ್ಳಿಕ್ಕೆ ನಿರಂತರವಾಗಿ ಜಪವನ್ನು, ತಪವನ್ನು ಆಚರಿಸುವಂಥವರಾಗೋಣ ಅಂತಕ್ಕಂಥ ವಿಷಯವನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.